ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾವು MS ಎಕ್ಸೆಲ್ನ ಸಂಪೂರ್ಣವಾದಂಥ ಪರಿಚಯನ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಈ MS ಎಕ್ಸೆಲ್ಗೆ ಸಂಬಂಧಪಟ್ಟಂಥ ಬೇಸಿಕ್ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಿಂಪಲ್ ಆಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ನೋಡ್ತಿರ್ಬೋದು ಎಕ್ಸೆಲ್ ಅಂತ ಇದೆಯಲ್ಲ, ಈ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ. ಇವಾಗ ಇಲ್ಲಿ ಸೈಡಲ್ಲೇ ನೀವು ನೋಡ್ತಿರ್ಬೋದು ಟೆಂಪ್ಲೇಟ್ಸ್ಗಳಿದ್ದಾವೆ. ಮೋರ್ ಟೆಂಪ್ಲೇಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನಿಮಗೆ ಯಾವುದು ಟೆಂಪ್ಲೇಟ್ ರಿಕ್ವೈರ್ಡ್ ಇದೆಯೋ ಆ ಟೆಂಪ್ಲೇಟನ್ನು ಅಲ್ಲಿಂದ ಇನ್ಸರ್ಟ್ ಮಾಡ್ಕೋಬೋದು. ಅದಕ್ಕೆ ನಿಮಗೆ ನಿಮ್ಮ ಕಂಪ್ಯೂಟ್ರು ಇಂಟರ್ನೆಟ್ ಕನೆಕ್ಟ್ ಆಗಿರಬೇಕು. ಇಲ್ಲಿ ನೋಡಿ, ನಾನಾ ರೀತಿಯಾದಂಥ ಒಂದು ಕ್ಯಾಟಗರಿಗಳು ನೋಡೋಕ್ಕೆ ಸಿಗ್ತವೆ. ಇಲ್ಲಿ ಸಜೆಷನ್ ಸರ್ಚ್ ಇದೆಯಲ್ಲ, ಇಲ್ಲಿ ಬಿಸ್ನೆಸ್ಸು, ಪರ್ಸ್ನಲ್ಲು, ಪ್ಲ್ಯಾನರ್ ಆ್ಯಂಡ್ ಟ್ರ್ಯಾಕರ್ಸ್, ಲಿಸ್ಟು, ಬಜೆಟು, ಚಾರ್ಟು, ಕ್ಯಾಲೆಂಡರ್ಸು, ಇಷ್ಟೆಲ್ಲ ಕ್ಯಾಟಗರಿಗಳಲ್ಲಿ ನೋಡೋಕ್ಕೆ ಸಿಗ್ತವೆ. ನಮಗೆ ಬೇಕಾಗಿರೋದು ಯಾವುದು ಬಜೆಟು. ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ಇವಾಗ ನಾವು ಇಲ್ಲಿ ಬಜೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಬಜೆಟ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಟೆಂಪ್ಲೇಟ್ಸ್ಗಳು ಇಲ್ಲಿ ನೋಡೋಕ್ಕೆ ಸಿಗ್ತವೆ. ನಮಗೆ ಯಾವುದು ರಿಕ್ವೈರ್ ಇದೆಯೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಬೋದು. ಇವಾಗ ನಾವು ಮೊದಲನೇದಾಗಿ ಈಗ ಬ್ಲ್ಯಾಂಕ್ ಶೀಟನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಇಲ್ಲಿ ನೀವು ಈ ರೀತಿಯಾದಂಥ ವರ್ಕ್ ಶೀಟ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇವುಗಳು ಶಾರ್ಟ್ಕಟ್ ಕೀಸ್ ಇರ್ತಾರೆ. ಶಾರ್ಟ್ಕಟ್ಸು ಅಂಡು ರೀಡು ಮಾಡುವಂಥ ಒಂದು ಆಪ್ಷನ್ನು ಇಲ್ಲೇ ಇರುತ್ತೆ. ಅದೇ ರೀತಿ ಇವುಗಳೇನಿದಾವಲ್ಲ, ಇವುಗಳನ್ನು ಟ್ಯಾಬ್ ಅಥವಾ ರಿಬ್ಬನ್ ಅಂತ ಕರಿತೀವಿ. ಹೆಚ್ಚು ಟ್ಯಾಬ್ ಅಂತಲೇ ಕರೆಯೋದು. ಈ ಟ್ಯಾಬ್ಗಳಲ್ಲಿ ಎಷ್ಟು ಫೈಲು, ಹೋಮು, ಇನ್ಸರ್ಟು ಇವುಗಳಿದೆಲ್ಲ, ಇವುಗಳ ಸಂಪೂರ್ಣವಾದಂಥ ಮಾಹಿತಿನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಇಲ್ಲಿ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಕ್ಕೆ ಇಲ್ಲಿ ಸೈಡಲ್ಲಿ ಸ್ಕ್ರೋಲ್ ಬಾರ್ ಇದೆ. ಅದೇ ರೀತಿ ನೀವು ಮೌಸಿಂದನೂ ಕೂಡ ಇಲ್ಲಿ ಸ್ಕ್ರೋಲ್ ಮಾಡ್ಬೋದು. ಸ್ಕ್ರೋಲ್ ಮಾಡ್ಕೊಂಡು ಹೋದಂಗೆ ಕೆಳಗಡೆ ಅಡ್ಡ ಸಾಲು ಕಂಬ ಸಾಲುಗಳು ಕ್ರಿಯೇಟ್ ಹಾಕ್ಕೊಂಡು ಆ್ಯಡ್ ಆಗ್ತಾ ಇರ್ತವೆ. ಅದಾದ ನಂತರ ಇಲ್ಲಿ ನೀವು ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಬೋದು. ಇದು ವರ್ಟಿಕಲ್ ಸ್ಕ್ರೋಲ್ ಅಂತಾರೆ, ಇದಕ್ಕೆ ಹಾರಿಜೆಂಟಲ್ ಸ್ಕ್ರೋಲ್ ಯಾವಾಗ ಕೆಲಸ ಮಾಡುತ್ತೆ ಅಂತಂದರೆ, ಇಲ್ಲಿ ನೀವು ಇನ್ನೊಂದು ಶೀಟನ್ನು ಆ್ಯಡ್ ಮಾಡಿಕೊಂಡು, ಇವಾಗ ನೋಡಿ ಈ ಶೀಟು ಆ್ಯಡ್ ಆಯಿತು. ಹಾರಿಜೆಂಟಲ್ ಸ್ಕ್ರೋಲು ಇಲ್ಲಿ ನೀವು ಇದು ಸೈಜನ್ನು ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಮಾಡಿದ್ರೆ XYZ ವರೆಗೂ ಎಲ್ಲಿ ನೋಡ್ತಿದ್ದೀರಿ ನೀವು, ಇದು ಸೆಲ್ಲು, ಅಡ್ಡ ಸಾಲು ಮತ್ತು ಕಂಬ ಸಾಲು. ಯಾವುದಾದ್ರೂ ಸೆಲ್ಲನ್ನು ಓಪನ್ ಮಾಡಿದ್ರೆ ಇವಾಗ H1 ಇಲ್ಲಿ 1ನೇ ಅಡ್ಡ ಸಾಲು ಮತ್ತು H ಕಂಬ ಸಾಲು ಆಯ್ತಂದರೆ ಇವಾಗ ನಾವು ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ H1 ಅಂತ ಆಗುತ್ತೆ. ಅದು ಇಲ್ಲಿ ಮತ್ತೊಂದು ಶೀಟನ್ನು ಓಪನ್ ಮಾಡ್ತಾ ಇದ್ದೀವಿ. ಇವಾಗ ಶೀಟನ್ನು ಓಪನ್ ಮಾಡೋದಕ್ಕೆ ಕಾರಣ ಏನಂತಂದರೆ, ಇವಾಗ ಮಂತು ಇಲ್ಲಿ ಜನವರಿ, ಫೆಬ್ರವರಿ, ಈಗ ಮಾರ್ಚ್ ಶೀಟನ್ನು ಓಪನ್ ಮಾಡಬೇಕಾಗಿದೆಯಲ್ಲ, ಅದರಿಂದ ಇಲ್ಲಿ ಪ್ಲಸ್ ಐಕನ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಶೀಟು ಓಪನ್ ಆಯಿತು. ಹೀಗೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಶೀಟ್ಗಳನ್ನು ಇಲ್ಲಿ ಓಪನ್ ಮಾಡ್ಬೋದು. ಓಪನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಿಮ್ಮ ವರ್ಕ್ ಸ್ಪೇಸು ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಮ ಒಂದು ಬಜೆಟನ್ನು ಕ್ಯಾಲ್ಕುಲೇಟು ಮಾಡ್ಬೋದು. ಇದರ ಮೂಲ ಉದ್ದೇಶ ಇದೇನಿದೆಯಲ್ಲ, ಇದೆಲ್ಲ MS ಎಕ್ಸೆಲ್ನ ಮೂಲ ಉದ್ದೇಶ, ಅದನ್ನು ಕ್ರಿಯೇಟ್ ಮಾಡಿರೋದು ಕ್ಯಾಲ್ಕುಲೇಟ್ಗೋಸ್ಕರ. ಇಲ್ಲಿ ಇರೋ ವರ್ಕ್ ಸ್ಪೇಸಲ್ಲಿ ಇದು ವರ್ಕ್ ಸ್ಪೇಸು, ಇವು ರಿಬ್ಬನ್ನು ಅಥವಾ ಟ್ಯಾಬು, ಇದು ಹಾರಿಜೆಂಟಲ್ ಸ್ಕ್ರೋಲು, ಇದು ವರ್ಟಿಕಲ್, ಮೇಲೆ ಕೆಳಗೆ, ಎಡಕ್ಕೆ ಬಲಕ್ಕೆ. ಇಲ್ಲಿ ಶೀಟು, ಈ ಶೀಟ್ ಇದೆಯಲ್ಲ, ಈ ಶೀಟ್ ಸೈಜು ಜಾಸ್ತಿ ಕಡಿಮೆ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಸೈಜ್ ಜಾಸ್ತಿ ಕಡಿಮೆ ಮಾಡುವಂಥ ಟೂಲ್ ಇದೆ ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಟೂಲು. ಇಲ್ಲಿ ಜಾಸ್ತಿ ಕಡಿಮೆ ಸೈಜು, ಇಲ್ಲಿ ಕೆಳಗಡೆ ಎಡಕ್ಕೆ ಬಲಕ್ಕೆ ಕಡೆ ತೊಗೊಂಡೋದ್ರೆ ಜಾಸ್ತಿ ಆಗುತ್ತೆ, ಎಡಕ್ಕೆ ಈ ಕಡೆ ತೊಗೊಂಡೋದ್ರೆ ಕಡಿಮೆ ಆಗುತ್ತೆ. ಇದನ್ನು ನೀವು ಇಲ್ಲಿಂದನೂ ಮಾಡ್ಬೋದು, ಇಲ್ಲಾಂದರೆ ಸಿಂಪಲ್ಲಾಗಿ ಕಂಟ್ರೋಲ್ ಬಟನ್ನ ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ರೂ ಸಹಿತ ಇದು ಮಿನಿಮೈಸ್, ಮ್ಯಾಕ್ಸಿಮೈಸ್ ಆಗುತ್ತೆ. ಸಿಂಪಲ್ಲಾಗಿ ಈ MS ಎಕ್ಸೆಲ್ ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ ದತ್ತಾಂಶವನ್ನು ಸಂಗ್ರಹಣೆ ಮಾಡಿ ಅದನ್ನು ದೃಷ್ಟೀಕರಣ ಅಂದರೆ ವಿಜುವಲೈಸೇಷನ್ನು, ಇನ್ನಿತರ ಹಲವಾರು ಉದ್ದೇಶಗಳಿಗಾಗಿ ಬಳಸ್ಕೊಳ್ಳೋಕ್ಕೆ, ಸರಳವಾಗಿ ಹೋಗಲಿಕ್ಕೂ ಬಳಸ್ಕೊಳ್ತೀವಿ ಇದನ್ನು MS ಎಕ್ಸೆಲ್ಲು.